Good morning, dear students. In previous class, we discussed about the scientific notation. Okay, so scientific notation. In scientific notation, numbers are expressed in terms of n into 10 raised to n. Hodala? So n into 10 raised to n means, so here the n is a true number that is varies from 1 to 9, and this n is nothing but the exponent that is that may be positive or negative value. Okay, so this is called exponents. Okay, so next we discussed about how to write the scientific notation of a numbers, and then we discussed about the addition and the subtraction of a numbers which are written in the scientific notation, and also we discussed about the multiplication and division of a number which are written in the scientific notation. Okay, so in today class we will discuss about the significant figures. Okay, so significant figures ಅಂತಂದ್ರೆ, so ಇಲ್ಲಿ ನಾವು ನಾವು ಎವ್ರಿ ಡೇ ನಾವು ಏನು ಮಾಡ್ತೀವಿ, ಎವ್ರಿ ಡೇ ಅಥವಾ ನಾವು ಎವ್ರಿ ಎಕ್ಸ್ಪೆರಿಮೆಂಟ್ಸ್ ಮಾಡುವಾಗ, ಸೊ ಹಿಯರ್ ದೇರ್ ಇಸ್ ಅ ಸಮ್ ಅನ್ಸರ್ಟೆನಿಟಿ. ನಾವು ನಮ್ಮದು ಮೇನ್ ಕಾನ್ಸೆಪ್ಟ್ ಏನೈತಿ, ಅನ್ಸರ್ಟೆನಿಟಿ ಆಫ್ ಮೆಜರ್ಮೆಂಟ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಎವ್ರಿ ಎಕ್ಸ್ಪೆರಿಮೆಂಟ್ಸಲ್ಲಿ ಸಮ್ ಅನ್ಸರ್ಟೆನಿಟಿ ಇರುತ್ತೆ. ಸೊ ಅನ್ಸರ್ಟೆನಿಟಿ ಅದು ಮೇ ಬಿ ಎದರಿಂದ ಆಗಿರ್ಬೋದು, ಡ್ಯೂ ಟು ದಿ ಸ್ಕಿಲ್ ಆಫ್ ಅ ಪರ್ಸನ್ ಆಗಿರ್ಬೋದು, ಅಥವಾ ಡ್ಯೂ ಟು ದಿ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟಿಂದನೂ ಏನಿರ್ಬೋದು, ದಟ್ ಅನ್ಸರ್ಟೆನಿಟಿ ವಿಲ್ ಅಪಿಯರ್. ಓಕೆ, ಸೊ ಅನ್ಸರ್ಟೆನಿಟಿ ಯಾಕೆ ಆಗ್ಬೋದು ಅಂತಂದರೆ, ಈಗ ನಾವು ಯಾವುದೋ ಲ್ಯಾಬ್ ಒಳಗೆ ಒಂದು ಎಕ್ಸ್ ಅನ್ನೋ ಒಂದು ಕೆಮಿಕಲ್ಸ್ನ ತೊಗೊಂಡಿರ್ತೇವೆ. ಸೊ ಅದನ್ನು ನಾವು ಎಷ್ಟು ವೇ ಮಾಡಬೇಕಾಗಿರ್ತೈತೆ ಅಂದರೆ 2.532 ಗ್ರಾಮ್ಸ್ನ ನಾವೇನು ಮಾಡಬೇಕಾಗಿರ್ತೈತಿ, ವೇ ಮಾಡಬೇಕಾಗ್ತೈತಿ. ಸೊ ನಾವೀಗ ನಾರ್ಮಲ್ ಆಗಿ ನೀವು ಈಗ ಸ್ಟೋರ್ಸಲ್ಲಿ ಇರುತ್ತಲ್ಲ, ಸೊ ಆ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ನ ನಾವು ಯೂಸ್ ಮಾಡಿದರೆ ಮ್ಯಾಕ್ಸಿಮಮ್ ಅಂತಂದರೆ ನಾವೇನು ಮಾಡ್ಬೋದು, 2 ಗ್ರಾಮ್ಸ್ನ ಅದ್ರೊಳಗೆ ಏನು ಮಾಡ್ಬೋದು, ವೇ ಮಾಡ್ಬೋದು. ಎಲೆಕ್ಟ್ರಿಕ್ ಇರುತ್ತಲ್ಲ, ಸೊ ಅದರಲ್ಲಿ ನಾವೇನು ಮಾಡ್ಬೋದು, 2 ಗ್ರಾಮ್ಸ್ನ ವೇ ಮಾಡ್ಬೋದು. ಸೊ ಬಟ್ ಇದು 0.5324ನ ಏನು ಮಾಡಲಿಕ್ಕಾಗಲ್ಲ, ವೇ ಮಾಡಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ನಾವು ಅದನ್ನೇ ಲ್ಯಾಬ್ರೇಟರಿಯಲ್ಲಿರೋ ಎಲೆಕ್ಟ್ರಿಕಲ್ ಬ್ಯಾಲೆನ್ಸ್ನ ತೊಗೊಂಡ್ರೆ, ಸೊ ನಾವೇನು ಮಾಡ್ಬೋದು, 2.5324 ಗ್ರಾಮ್ಸ್ನ ವೇ ಮಾಡ್ಬೋದು. ನೆಕ್ಸ್ಟ್ ಅನಾಲಿಟಿಕಲ್ ಬ್ಯಾಲೆನ್ಸ್ ಒಳಗೆ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಇದನ್ನು ವೇ ಮಾಡ್ಬೋದು. ಸೊ ಅಲ್ಲೇ ವೇಯಿಂಗ್ ಮಷಿನ್ ಏನಾಗ್ತೈತಿ, ಇನ್ಸ್ಟ್ರೂಮೆಂಟ್ದು ಲಿಮಿಟೇಷನ್ನು ಚೇಂಜ್ ಇರ್ತೈತಿ. ಸೊ ನಾವು ಸ್ಟೋರ್ ಒಳಗೆ ಲಿಮಿಟೇಷನ್ ಏನು ಮಾಡ್ಬೋದು, ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ಬೋದು, 1 ಗ್ರಾಮಿಂದ ಸ್ಟಾರ್ಟ್ ಆಗ್ಬೋದು. ಸೊ ನೆಕ್ಸ್ಟ್ ನಾವು ಲ್ಯಾಬ್ರೇಟರಿ ಒಳಗೆ ಯೂಸ್ ಮಾಡೋದು, ಸೊ ಅದರದ್ದು ಲಿಮಿಟೇಷನ್ನು ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಸೊ ಲಿಮಿಟೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಮೇಲೂ ಅನ್ಸರ್ಟನಿಟಿ ಡಿಪೆಂಡ್ಸ್ ಇರುತ್ತೆ. ಸೊ ನೆಕ್ಸ್ಟು ಸ್ಕಿಲ್ ಆಫ್ ಅ ಪರ್ಸನ್. ಸೊ ಯಾರು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಿರ್ತಾರಲ್ಲ, ಸೊ ಆ ಪರ್ಸನ್ದು ಸ್ಕಿಲ್ ಮೇಲೆ ಏನಿರುತ್ತೆ, ಸೊ ಎಕ್ಸ್ಪೆರಿಮೆಂಟ್ ಅನ್ಸರ್ಟನಿಟಿ ಡಿಪೆಂಡ್ಸ್ ಇರ್ತದೆ. ಸೊ ಯಾವುದೋ ಒಂದು ಪರ್ಸನ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ, ಈಗ ಸ್ಟೂಡೆಂಟ್ಸ್ ಯಾರೋ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟಿಗೆ ಸೊ ಸಮ್ ಅಮೌಂಟ್ ಇಷ್ಟು ವೇಟ್ನ ನಾವು ಏನು ಮಾಡಬೇಕು, ವೇ ಮಾಡಬೇಕು ಅಂತಿದ್ರೆ, ಅದು 1 ಪಾಯಿಂಟ್ ಜಾಸ್ತಿ ಮಾಡಿದ್ರು ಅಥವಾ ಕಡಿಮೆ ಮಾಡಿದ್ರು ಅಂದರೆ ಅಲ್ಲಿ ಪ್ರಾಡಕ್ಟು ವೇರಿ ಆಗುತ್ತೆ. ಸೊ ನೆಕ್ಸ್ಟು ಟೈಮ್ ಡ್ಯೂರೇಷನ್ ಇರುತ್ತೆ. ಸೊ ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಿರುತ್ತೆ, ಅದರ ಒಂದು ಏನೋ ಹೀಟ್ ಮಾಡೋದಿರುತ್ತೆ ಅಥವಾ ಏನೋ ಕೂಲ್ ಮಾಡೋದಿರುತ್ತೆ. ಅದು ಏನೋ ಪ್ರೊಸೀಜರ್ ಒಳಗೆ ಆಲ್ರೆಡಿ ನಿಮ್ಗೆ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಇದನ್ನು 1 ಅವರ್ ಅಷ್ಟೇ ಹೀಟ್ ಮಾಡಬೇಕು ಅಥವಾ 1 ಅವರ್ ಅಷ್ಟೇ ಕೂಲ್ ಮಾಡಬೇಕು ಅಂಥೇಳಿ. ಸೊ ನೀವು ಅದು 1 ಅವರ್ಗಿಂತ ಜಾಸ್ತಿ ಹೀಟ್ ಮಾಡಿದ್ರೆ ಅಥವಾ ಜಾಸ್ತಿ ಕೂಲ್ ಮಾಡಿದ್ರೆ ಏನಾಗುತ್ತೆ, ಸೊ ಅಲ್ಲೂ that is also one of the reason for a uncertainty in a measurement. Okay, so the uncertainty of a measurements, they are indicated by using significant figures. Okay, significant figures ನಾವು ಯೂಸ್ ಮಾಡಿ ಅನ್ಸರ್ಟನಿಟಿನ ನಾವೇನು ಮಾಡ್ತೀವಿ, ಮೆಜರ್ ಮಾಡ್ತೀವಿ ಅಥವಾ ಇಂಡಿಕೇಟ್ ಮಾಡ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು significant figure, so first we will discuss about the precision and accuracy. Okay, so first precision. So precision ಅಂತಂದ್ರೆ ಏನು? So here the precision is nothing but the closeness to the true value. So here this is nothing but the closeness to true value. Next to accuracy. Accuracy means exact value.
ಸೊ ಇದಕ್ಕೊಂದು ನಾವು ಎಕ್ಸಾಂಪಲ್ ಕೊಡೋದಾದರೆ, ಈಗ ಸೈಂಟಿಸ್ಟು ಒಂದು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿರ್ತಾರೆ. ಆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದಾಗ ಅವರೊಂದು ಅಕ್ಯುರೇಟ್ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ನಾವು ಎ ಮತ್ತು ಬಿ ಕೆಮಿಕಲ್ಸ್ ಯೂಸ್ ಮಾಡಿ ಪ್ರಾಡಕ್ಟ್ ಫಾರ್ಮ್ ಮಾಡಿದಾಗ, ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಒಂದು ಪಿ ಅನ್ನೋ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಸೊ ಪಿ ಅನ್ನೋ ಪ್ರಾಡಕ್ಟು ಎಕ್ಸಾಕ್ಟ್ 2 ಗ್ರಾಮ್ಸ್ ಇರುತ್ತೆ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ಒಂದು ನಮ್ಗೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ವ್ಯಾಲ್ಯೂ ಕೊಟ್ಟಿರ್ತಾರೆ, ಏನು ನಾವು ಸಮಥಿಂಗ್ 1.5 ಗ್ರಾಮ್ಸ್ ತೊಗೋಬೇಕು. ಸೊ ನೆಕ್ಸ್ಟು 4 ಗ್ರಾಮ್ಸ್. ಸೊ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ 1.5 grams of A and 4 grams of B, then we are going to get 2 grams of P. Okay, so this is experiment which is conducted by a scientist. Okay, scientist conduct ಮಾಡಿ ಸೊ ಒಂದು ಅಕ್ಯುರೇಟ್ ವ್ಯಾಲ್ಯೂನ ನಮ್ಗೆ ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಸೊ ನೀವು ಇದಿಷ್ಟು ಯೂಸ್ ಮಾಡಿದರೆ ಇಷ್ಟು ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ ಆಗಲೇಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಪ್ರಿಸಿಷನ್ ಅಂತಂದರೆ ಏನು ಅಂತಂದರೆ, ಸೊ ದಿಸ್ ಈಸ್ ಕ್ಲೋಸ್ನೆಸ್ ಟು ದಿ ಟ್ರೂ ವ್ಯಾಲ್ಯೂ. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿ ಟ್ರೂ ವ್ಯಾಲ್ಯೂ. ಸೊ ಇದನ್ನು ಎಕ್ಸ್ಪೆರಿಮೆಂಟ್ಲಿ ಸೈಂಟಿಸ್ಟು 2 ಅಥವಾ 3 ಸತಿ 4 ಸತಿ ಏನು ಮಾಡ್ತಾರೆ, ಟ್ರೈ ಮಾಡಿ ಸೊ ಎಕ್ಸ್ಪೆರಿಮೆಂಟ್ಲಿ ಏನು ಮಾಡ್ತಾರೆ, ಪ್ರೂವ್ ಮಾಡ್ತಾರೆ. A + B ಇದನ್ನ ಇಷ್ಟು ತೊಗೊಂಡ್ರೆ ಪಿ ಪ್ರಾಡಕ್ಟು 2 ಗ್ರಾಮ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ಏನು ಮಾಡ್ತಾರೆ, ಅವರು ನಮಗೊಂದು ಪ್ರೊಸೀಜರ್ನ ಕೊಟ್ಟಿದ್ದಾರೆ, ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಟ್ರೂ ವ್ಯಾಲ್ಯೂ. ಸೊ ಅಕ್ಯುರೇಟ್ ವ್ಯಾಲ್ಯೂಗೆ ಏನಂತ ಹೇಳ್ತೀವಿ ನಾವು, ಟ್ರೂ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇ ಪ್ರಿಸಿಷನ್ ಮೀನ್ಸ್ ದಿಸ್ ಈಸ್ ಕ್ಲೋಸ್ನೆಸ್ ಟು ದಿ ಟ್ರೂ ವ್ಯಾಲ್ಯೂ. ಸೊ ನಾವು ಅದೇ ಎಕ್ಸ್ಪೆರಿಮೆಂಟ್ಸ್ನ ನಮ್ಮ ಲ್ಯಾಬ್ರೇಟರಿಲಿ ಈಗ ಯಾವುದಾದ್ರೂ ಸ್ಟೂಡೆಂಟ್ಸ್ ಏನೋ ಮಾಡ್ತಿರ್ತಾರೆ ಲ್ಯಾಬ್ರೇಟರಿಲಿ ಎಕ್ಸ್ಪೆರಿಮೆಂಟ್ಸ್ನ, ಸೊ ಅವಾಗ ಅವ್ರಿಗೆ 1.94 ಬಂತು, ಅಥವಾ 1.95 ಬಂತು, ಅಥವಾ 1.96 ಬಂತು. ಸೊ ದಿಸ್ ಈಸ್ ನಿಯರ್ ಟು ದಿ ಟ್ರೂ ವ್ಯಾಲ್ಯೂ. ದಿಸ್ ಈಸ್ ವೆರಿ ಕ್ಲೋಸ್ ಟು ದಿ true value. So such type of values are called precision. Okay, so precision antandre, so they are the closest value to a true value. Okay, so ನಾವು ಪ್ರಾಕ್ಟಿಕಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಿರ್ತೇವಲ್ಲ, ಸೊ ಆ ಎಕ್ಸ್ಪೆರಿಮೆಂಟ್ ಒಳಗೆ ನಮ್ಗೆ ಏನು ವ್ಯಾಲ್ಯೂಸ್ ಬಂದಿರ್ತಾವಲ್ಲ, ಸೊ ಇಫ್ ದೇ ಆರ್ ಕ್ಲೋಸ್ ಟು ದ ಟ್ರೂ ವ್ಯಾಲ್ಯೂ, such a measurement or such a numbers are called precision. Okay, so next accuracy means exact value. So exact value ಅಂತಂದರೆ, ಸೊ ನಮ್ಗೆ ಈಗ ಆಲ್ರೆಡಿ ಪ್ರೊಸೀಜರ್ ಒಳಗಿದೆ A + B ಯೂಸ್ ಮಾಡಿದರೆ 2 ಗ್ರಾಮ್ಸ್ ಪಿ ಅನ್ನೋ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ಪ್ರೊಸೀಜರ್ ಒಳಗೆ ಇದೆ. ಸೊ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂವ ನಾವು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದಾಗೂ ಅದೇ ವ್ಯಾಲ್ಯೂ ಬಂತಂದರೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಎಕ್ಸಾಕ್ಟ್ ವ್ಯಾಲ್ಯೂ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಅಕ್ಯುರೆನ್ಸಿ. ಸೊ ಅಕ್ಯುರೆನ್ಸಿ ಅಂತಂದರೆ, ಸೊ ಟ್ರೂ ವ್ಯಾಲ್ಯೂವು ನೆಕ್ಸ್ಟ್ ನಾವೇನು ಪ್ರಾಕ್ಟಿಕಲಿ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟಿಂದ ನಾವೇನು ವ್ಯಾಲ್ಯೂಸ್ ಅಥವಾ ಡಾಟಾ ಕಲೆಕ್ಟ್ ಮಾಡಿರ್ತೇವಲ್ಲ, ಅದು ವ್ಯಾಲ್ಯೂ ಏನು ಸೇಮ್ ಇತ್ತಂದರೆ, ಸೊ ದ್ಯಾಟ್ ಈಸ್ ಕನ್ಸಿಡರ್ ಆಸ್ ಅ accuracy. So if the measurement are data which are close to the true value, they are called precision. If the data or experimental values which are exact to the true value, then that is called accuracy. Okay, I think you understood about the accuracy and precision. So next we here the best example for the understanding of precision and accuracy is, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೇಗೆ ಅಂತಂದರೆ, ಸೊ ಒಂದು ನಾವೇನು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಿರ್ತೀವಿ. ಸೊ ಅಲ್ಲಿ ಒಂದು ಎಕ್ಸ್ ಅನ್ನೋ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಎಕ್ಸ್ ಅನ್ನೋ ಪ್ರಾಡಕ್ಟ್ ಏನಾಗ್ತಿದೆ, ಸೊ 2 ಗ್ರಾಮ್ಸ್ ಫಾರ್ಮ್ ಆಗ್ತಿದೆ. ಸೊ ಇದೇನು ಅಕ್ಯುರೇಟಾಗಿ ಎಕ್ಸಾಕ್ಟ್ ಆಗಿರೋ ವ್ಯಾಲ್ಯೂ. ಸೊ ನಮ್ಗೆ ಒಂದು ಯಾವುದೋ ಎಕ್ಸ್ಪೆರಿಮೆಂಟಲ್ಲಿ ಇಷ್ಟು ಗ್ರಾಮ್ಸ್ ಆಫ್ ಪ್ರಾಡಕ್ಟ್ ಫಾರ್ಮ್ ಮಾಡೋದಿರುತ್ತೆ. ಸೊ ಫಸ್ಟ್ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ, ಎ ಅನ್ನೋದು ಒಬ್ಬ ಸ್ಟೂಡೆಂಟು. ಸೊ ಹಿಯರ್ ಇಟ್ ಈಸ್ ಗೋಯಿಂಗ್ ಟು ಕಂಡಕ್ಟ್ ಅ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಈಗೇನು ಮಾಡ್ತಾನೆ, ಫಸ್ಟಿಗೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾನೆ. ಸೊ ಹಿ ಈಸ್ ಗೋಯಿಂಗ್ ಟು ಗೆಟ್ ಅ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ 1.95 ಗ್ರಾಮ್. ಓಕೆ, ಸೊ ಫಸ್ಟಿಗೆ ಒನ್ ಅಟೆಂಪ್ಟ್ ಮಾಡ್ತಾನೆ, ಅದರಲ್ಲಿ ಏನು ಮಾಡ್ತಾನೆ 1.95 ಗ್ರಾಮ್ಸ್ನ ಸೊ ವ್ಯಾಲ್ಯೂನ ಏನು ಮಾಡ್ತಾನೆ, ಡಾಟಾನ ಕಲೆಕ್ಟ್ ಮಾಡ್ತಾನೆ. ಸೊ ನೆಕ್ಸ್ಟ್ ಅಟೆಂಪ್ಟ್ನಲ್ಲಿ 1.93 ಗ್ರಾಮ್ಸ್ನ ಇವೇನು ಮಾಡಿದ, ಡಾಟಾ ಕಲೆಕ್ಟ್ ಮಾಡ್ದ. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರು 1.95 ಗ್ರಾಮ್ಸ್ ಬಂತು. ಸೊ ನೆಕ್ಸ್ಟ್ 1.93 ಗ್ರಾಮ್ಸ್ ಬಂತು. ಸೊ ಇದೇನೈತಿ, ದೇ ಆರ್ ವೆರಿ ಕ್ಲೋಸ್ ಟು ದ ಟ್ರೂ ವ್ಯಾಲ್ಯೂ. ಸೊ ಟ್ರೂ ವ್ಯಾಲ್ಯೂಗೆ ಏನಿದಾವೆ, ಇವು ವೆರಿ ಕ್ಲೋಸ್ ಅದಾವೆ. ಸೊ ಇದ್ರದ್ದು ಎರಡರದ್ದು ನಾವು ಮೀನ್ ತೆಗೆದ್ರೆ, ಸೊ ಮೀನ್ ಅಂತಂದರೆ ಹೇಗೆ ಮಾಡ್ತೇವೆ, 1.95 + 1.93 ಡಿವೈಡೆಡ್ ಬೈ 2.
ಓಕೆ. ಸೊ 1.95 ಪ್ಲಸ್ 1.93 ಅಂತಂದ್ರೆ ಏನಾಗುತ್ತೆ ಇದು? ಸೊ ಹಿಯರ್ 3.88 ಡಿವೈಡೆಡ್ ಬೈ 2. ದ ಆನ್ಸರ್ ಈಸ್ 1.94 gram. ಓಕೆ. ಸೊ ಹಿಯರ್ ನಾವು ಇದು ಫಸ್ಟ್ ಅಟೆಂಪ್ಟು, ದಿಸ್ ಒನ್ ಈಸ್ ಸೆಕೆಂಡ್ ಅಟೆಂಪ್ಟ್. ಸೊ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ವ್ಯಾಲ್ಯೂಸ್ ಏನದಾವು? ದೇ ಆರ್ ಕ್ಲೋಸ್ ಟು ಈಚ್ ಅದರ್. ಸೊ ಇದ್ರ ಎರಡರ ನಡುವೆ ಡಿಫ್ರೆನ್ಸ್ ಏನೈತಿ? ಕಡಿಮೆ ಐತಿ. ಇದ್ರದ್ದು ಡಿಫ್ರೆನ್ಸ್ ಎಷ್ಟಿದೆ? 0.02 ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ವೇರಿಯೇಷನ್ನು ಜಾಸ್ತಿ ಇಲ್ಲ. ಸೊ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ದ ವ್ಯಾಲ್ಯೂ ವಿಚ್ ಈಸ್ ಆಬ್ಟೈನ್ಡ್ ಫ್ರಮ್ ದಿಸ್ ಟು ಅಟೆಂಪ್ಟ್ ದಟ್ ಈಸ್ ಕ್ಲೋಸ್ ಟು ಟ್ರೂ ವ್ಯಾಲ್ಯೂ ಅಲ್ವಾ? ಸೊ ಇದು ಟ್ರೂ ವ್ಯಾಲ್ಯೂವಿಗೆ ಕ್ಲೋಸ್ ಇರೋದ್ರಿಂದ ಸೊ ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಅ ಪ್ರಿಸೈಸ್. So this is called as a precise value, but it is not a accurate value. Okay. So accurate ಆಗಿಲ್ಲ, ಯಾಕಂದ್ರೆ ಇಲ್ಲಿ 1.94 ಬಂದಿದೆ. ನಮ್ಗೆ ಎಷ್ಟು ಬರಬೇಕಾಗಿತ್ತು? 2 grams ಬರಬೇಕಾಗಿತ್ತು. So this is not a accurate value, but this one is a precise value. So same way. So ಇನ್ನೊಬ್ಬ ಸ್ಟೂಡೆಂಟ್ ಇರ್ತಾನೆ, ಬಿ ಅನ್ನೋ ಸ್ಟೂಡೆಂಟು. ಸೊ he is going to conduct the ಸೇಮ್ ಎಕ್ಸ್ಪೆರಿಮೆಂಟ್. ಓಕೆ. ಸೊ ಇವನು ಸೇಮ್ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡ್ತಾನೆ. ಸೊ ಫಸ್ಟ್ ಇವ್ನಿಗೆ ಏನು ಬರುತ್ತೆ? ವ್ಯಾಲ್ಯೂ 9.4 ಗ್ರಾಮ್ ಬರುತ್ತೆ. ಸೊ ದಿಸ್ ಈಸ್ ದಿ ಫಸ್ಟ್ ವ್ಯಾಲ್ಯೂ ವಿಚ್ ಈಸ್ ಆಬ್ಟೈನ್ಡ್ ಬೈ ದಿಸ್ ಬಿ ಸ್ಟೂಡೆಂಟ್. ಓಕೆ. ಸೊ ಬಿ ಸ್ಟೂಡೆಂಟು 1.95 ಗ್ರಾಮ್ನ ಏನು ಮಾಡಿದ? ಫಸ್ಟ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದಾಗ ಇದು ವ್ಯಾಲ್ಯೂನ ಅವನು ಕಲೆಕ್ಟ್ ಮಾಡಿದ. ಸೊ ನೆಕ್ಸ್ಟ್ ಅದೇ ಎಕ್ಸ್ಪೆರಿಮೆಂಟ್ ನಾವು ಏನು ಮಾಡಿದ? ರಿಪೀಟ್ ಮಾಡಿದಾಗ ಸೊ ಹಿ ಗಾಟ್ ದಿ ವ್ಯಾಲ್ಯೂ ಆಫ್ 2.05. ಓಕೆ. ಸೊ 1.95 2.05. ಸೊ ಇದ್ರದ್ದು ನಾವು ಮೀನ್ ತೆಗೆದ್ರೆ ಎಷ್ಟು ಬರುತ್ತೆ? ಸೊ ಆ್ಯಡಪ್ ಮಾಡಿದರೆ ಸೊ 3.99 ಡಿವೈಡೆಡ್ ಬೈ 2. ಓಕೆ. ಸೊ ಹಿಯರ್ ದ ವ್ಯಾಲ್ಯೂ ಈಸ್ 1.99 ಗ್ರಾಮ್. ಓಕೆ. ಸೊ ಇಲ್ಲೇ ನೋಡಿ. ಸೊ 1.94 ಆ್ಯಂಡ್ 2.05. ಸೊ ಇಲ್ಲೇನೈತಿ? ಡಿಫ್ರೆನ್ಸು ಜಾಸ್ತಿ ಇದೆ. ಸೊ ಫಸ್ಟ್ ಅಟೆಂಪ್ಟು ಮತ್ತು ಸೆಕೆಂಡ್ ಅಟೆಂಪ್ಟ್ ನಡುವಿರೋ ಡಿಫ್ರೆನ್ಸು ಜಾಸ್ತಿ ಇದೆ. ಸೇಮ್ ಪರ್ಸನ್ನು ಸೇಮ್ ಎಕ್ಸ್ಪೆರಿಮೆಂಟ್ನ 2 ಸತಿ ಮಾಡಿದಾಗ, ಸೊ 2 ಸತಿ ಮಾಡಿದಾಗ ಫಸ್ಟ್ ಸತಿ ಮಾಡಿದಾಗ ಅವ್ನ ಡಾಟಾ ಎಷ್ಟು ಬಂತು? 1.94 ಬಂತು. ಸೆಕೆಂಡ್ ಟೈಮ್ ಮಾಡಿದಾಗ 2.05 ಬಂತು. ಸೊ ಸೇಮ್ ಪರ್ಸನ್ನ ಮಾಡಿದ್ದು, ಬಟ್ ಏನಿದೆ? ಡಾಟಾ ವೇರಿಯೇಷನ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ? ಇದು ಟ್ರೂ ವ್ಯಾಲ್ಯೂಗೆ ನಿಯರ್ ಇದ್ರೂ ಇಟ್ ಈಸ್ ನೈದರ್ ಕನ್ಸಿಡರ್ ಆಸ್ a precise nor a accurate, because here the datas are differ from each other. Okay. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 0.09 ಗ್ರಾಮ್ಸ್ ಏನಿದೆ? ಡಿಫ್ರೆಂಟ್ ಇದೆ, ಅಂದರೆ ಜಾಸ್ತಿ ಡಿಫ್ರೆನ್ಸ್ ಇರೋದ್ರಿಂದ ದಿಸ್ ಈಸ್ ನೈದರ್ ನೆಕ್ಸ್ಟ್ ಸಿ ಅನ್ನೋ ಸ್ಟೂಡೆಂಟ್. ಸೊ ಸಿ ಅನ್ನೋ ಸ್ಟೂಡೆಂಟ್ ಏನು ಮಾಡ್ತಾರೆ? ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ, ಸೇಮ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ. ಸೊ ಫಸ್ಟ್ 0.01 ಗ್ರಾಮು ಮಾಡ್ತಾರೆ. ಸೊ ನೆಕ್ಸ್ಟು ಫಸ್ಟ್ ಅಟೆಂಪ್ಟಿಗೆ 2.09 ಬರುತ್ತೆ, ಸೆಕೆಂಡ್ ಅಟೆಂಪ್ಟಿಗೆ 1.99 ಬರುತ್ತೆ. ಸೊ ಇಲ್ಲಿ ತೆಗೆದ್ರೆ so here 4.00 divided by 2. Okay. So this is 2 grams. Okay. So 2 grams ಏನಿದು? This is our true value. Okay. So 2 grams ಇದೆಯೇನಾ? ಸೊ 2 grams ಬರಬೇಕಂತ ಹೇಳಿ ಇತ್ತು, 2 grams ಬಂತು. ಸೊ ಇಲ್ಲಿ ನಾವು ಡಿಫ್ರೆನ್ಸ್ ನೋಡಿದ್ರೆ, ಸೊ ಹಿಯರ್ ದ two datas are very close to each other. So 2.01 and 1.99. So they are very close to each other. So that's why the value is 2 grams. So this is precise and accurate. This is called precise and accurate. ಇದೇನು ಡಾಟಾ ಬರುತ್ತಲ್ಲ ಇದಕ್ಕೆ ಪ್ರಿಸೈಸ್ಡ್ ಅಂತ ಹೇಳಿ ಕರೀತಾರೆ, ಅಕ್ಯುರೇಟ್ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ B1 ಏನು ಕಂಡಕ್ಟ್ ಮಾಡಿದ್ನಲ್ಲ, ದಿಸ್ ಈಸ್ ನೈದರ್ ಅ ಪ್ರಿಸೈಸ್ ನಾರ್ ಅ ಅಕ್ಯುರೇಟ್, ಬಿಕಾಸ್ ಸೊ ಹಿಯರ್ ದ ಫಸ್ಟ್ ಅಟೆಂಪ್ಟ್ ಮತ್ತು ಸೆಕೆಂಡ್ ಅಟೆಂಪ್ಟ್ ಡಾಟಾ ಏನತ್ತೈತಿ, ಸೊ ಇಲ್ಲೇ ಡಿಫ್ರೆನ್ಸ್ ಜಾಸ್ತಿ ಇರೋದ್ರಿಂದ ದಿಸ್ ಈಸ್ ನೈದರ್ ಸೊ ಇವನ್ ದೋ ಇಲ್ಲೇ ಟ್ರೂ ವ್ಯಾಲ್ಯೂ. ಓಕೆ. ಸೊ ದಿಸ್ ಈಸ್ ವೆರಿ ಕ್ಲೋಸ್ ಟು ಟ್ರೂ ವ್ಯಾಲ್ಯೂ, ಬಟ್ ಇಲ್ಲಿ ನಾವು ಡಾಟಾ ಕಲೆಕ್ಟ್ ಮಾಡಿದ್ದು ಮೀನ್ ಅದು
ಅಲ್ವಾ. ಬಟ್ ಇಲ್ಲಿ ಡಾಟಾ ಕಲೆಕ್ಟ್ ಮಾಡಿದಾಗ ಸೊ ಇಟ್ ಹ್ಯಾಸ್ ದಿ ವೆರಿ ಡಿಫ್ರೆನ್ಸ್. ಓಕೆ, ಸೊ ಫಸ್ಟ್ ಡಾಟಾ ಕಲೆಕ್ಷನ್ಗೆ ಮತ್ತು ಸೆಕೆಂಡ್ ಡಾಟಾ ಕಲೆಕ್ಷನ್ಗೆ ಏನಿದೆ ಭಾಳ ಡಿಫ್ರೆನ್ಸ್ ಇದೆ. ಸೇಮ್ ಪರ್ಸನ್ ಸೇಮ್ ಎಕ್ಸ್ಪೆರಿಮೆಂಟ ಕಂಡಕ್ಟ್ ಮಾಡಿರ್ತಾರೆ. ಸೊ ಬಟ್ ಅವ್ರು ಏನು ಮಾಡ್ತಾರೆ, ಫಸ್ಟಿಗೆ 1.94 ಗ್ರಾಮ್ ಆಪ್ಟೇನ್ ಆಯ್ತು ಅಂದರೆ ಸೆಕೆಂಡಿಗೆ 2.05 ಇರುತ್ತೆ. ಸೊ ಇಲ್ಲಿ ಡಾಟಾ ವೇರಿಯೇಷನ್ ಇರೋದ್ರಿಂದ ದಿಸ್ ಇಸ್ ನೈದರ್ ಅ ಟ್ರೂ ವ್ಯಾಲ್ಯೂ ನಾರ್ ಅ this is neither a precise nor a accurate. Okay, so first one is a precise because this is very close to true value. Okay, so idene irutte, this is close to true value, that's why it is called precise one. I think you understood about the precise and accuracy. So next we will discuss about the significant figures. Okay, so here the significant figures are nothing but these are the meaningful digits with the one certain and one plus uncertain numbers. Okay, so for example significant figure ನಾವು ಹೆಂಗೆ ಹೇಳ್ಬೋದು ಅಂತಂದರೆ ಈಗ 11.2 ml ಅಂತ ಹೇಳಿ ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದ್ರ ರಿಸಲ್ಟ್ ಎಷ್ಟು ಬಂದಿರುತ್ತೆ 11.2 ml ಅಂತ ಹೇಳಿ ಬಂದಿರುತ್ತೆ. ಸೊ 11 ಅನ್ನೋದು ಫಿಕ್ಸ್, ಇಷ್ಟು ಬರಲೇಬೇಕು 11. ಓಕೆ, ಸೊ ದಿಸ್ ಈಸ್ ಸರ್ಟನ್ ನಂಬರ್. ಓಕೆ, ಸೊ ಇದು ಫಿಕ್ಸ್ಡ್, ಇಷ್ಟು ಬರಲೇಬೇಕು ನಮಗೆ ರಿಸಲ್ಟ್ 11. ಇಲ್ಲಿ 0.2 ಇದೆಯಲ್ಲ ದ್ಯಾಟ್ ಮೇ ಬಿ ವೇರಿ. ಓಕೆ, ಸೊ ಪ್ಲಸ್ ಆರ್ ಮೈನಸ್ 1 ಒಳಗೆ ಏನಾಗ್ಬೋದು, ಅದು 1 ml ವೇರಿ ಆಗ್ಬೋದು. ಸೊ ಹೇಗೆ ಅಂತಂದರೆ ಇಟ್ ಮೇ when we going to conduct the experiment, so the result may 11.3 ml or a 11.1 ml. Okay, so ನಮ್ಮದು ಎಕ್ಸ್ಪೆರಿಮೆಂಟ್ಲಿ ಸೈಂಟಿಸ್ಟ್ ಏನು ಪ್ರೂವ್ ಮಾಡಿದ್ದಾರೆ ಅಂದರೆ, ಸೊ ನಾವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರೆ ರಿಸಲ್ಟು 11.2 ml ಬರಬೇಕಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ಬಟ್ ಅಲ್ಲಿರುತ್ತೆ ಪ್ಲಸ್ ಆರ್ ಮೈನಸ್ 1 ml ಏನಾಗುತ್ತೆ, ವೇರಿ ಆಗುತ್ತೆ. ಸೊ ಇದು ಅದಕ್ಕೆ ವೇರಿ ಆಗುತ್ತೆ ಡ್ಯೂ ಟು ದಿ ಸ್ಕಿಲ್ ಆಫ್ ಅ ಪರ್ಸನ್. ಸೊ ಪರ್ಸನ್ ಸ್ಕಿಲ್ ಏನಾದರೂ ಸೊ ಸ್ವಲ್ಪ ಚೇಂಜ್ ಆಯ್ತಂದರೆ ಅವ್ರು ಮಾಡೋವಾಗ ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ, ನೆಕ್ಸ್ಟು ನಾವು ಮೇಜರಿಂಗ್ ಇನ್ಸ್ಟ್ರೂಮೆಂಟ್ ಏನು ಯೂಸ್ ಮಾಡ್ತೀವಲ್ಲ ಆ ಇನ್ಸ್ಟ್ರೂಮೆಂಟ್ ಲಿಮಿಟ್ ಮೇಲೆ ಅದೇನಾಗಿರುತ್ತೆ, ಡಿಪೆಂಡ್ ಇರುತ್ತೆ. ಸೊ ಹಿಯರ್ 11.2 ml ಅಂತಂದರೆ, ಸೊ ಹಿಯರ್ ದಿಸ್ ಈಸ್ ಅ ಸರ್ಟನ್ value and this too is a uncertain value. ಸೊ ಇದೇನಾಗುತ್ತೆ, ವೇರಿ ಆಗೋ ಚಾನ್ಸಸ್ ಇರುತ್ತೆ. ಅನ್ಸರ್ಟನ್ ಅಂತಂದ್ರೆ ಈಗ ಒಬ್ಬ ಯಾರೋ ಎ ಅನ್ನೋ ಸ್ಟೂಡೆಂಟು ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾನೆ. ಸೊ ಅವನಿಗೆ ಬರೋ ರಿಸಲ್ಟು 11.3 ml ಆದರೆ, ಸೊ ಇನ್ನೊಬ್ಬ ಸ್ಟೂಡೆಂಟ್ಸು ಸೊ ಅದೇ ಸೇಮ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾನೆ. ಸೊ ಅವನಿಗೆ 11.1 ml ಏನು ಬರುತ್ತೆ, ರಿಸಲ್ಟ್ ಬರುತ್ತೆ. ಸೊ ದಿಸ್ ಇಟ್ ಮೇ ಬಿ ವೇರಿಯೇಬಲ್ ಬಟ್ ದಿಸ್ ಈಸ್ ನಾಟ್ ಗೋಯಿಂಗ್ ಟು ವೇರಿ. ದಿಸ್ ಈಸ್ ಸರ್ಟನ್, ದಿಸ್ ಈಸ್ ಫಿಕ್ಸ್ಡ್ ಬಟ್ ದಿಸ್ ಈಸ್ ಗೋಯಿಂಗ್ ಟು ವೇರಿಯೇಬಲ್. ಓಕೆ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ದೇ ಆರ್ ದಿ ಮೀನಿಂಗ್ಫುಲ್ ಡಿಜಿಟ್ಸ್ ವಿಚ್ the significant figures are the meaningful digits which are known with a certain plus one which is a uncertain. Okay, so here the significant figures with a certain one and another one is uncertain. So uncertain means it may be variable. So 11.3 no agbodu, 11.1 no agbodu. So next, how we are going to determine these significant figures? So now we significant figures sigirutte anta helidvi. So how we are going to determine these significant figures? So there is some rules are there to determine the significant figures. So in that the first one is first rules for a significant figures. So first one is all non-zero digits are significant. Okay, so all non-zero
digits are significant. So ಇದಕ್ಕೆ ಎಕ್ಸಾಂಪಲ್ ಏನು? ಸೊ ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಅಂದರೆ, ಸೊ ನಾವೀಗ ಯಾವುದೋ ಒಂದು ಎಕ್ಸಾಂಪಲ್ 28 ಓಕೆ. ಸೊ 28 ಈಸ್ ಅ ನಾನ್ ಝೀರೋ ಡಿಜಿಟ್ ಅಂತಂದರೆ ದೇ ಆರ್ ದಿ ನಂಬರ್ಸ್. ಓಕೆ, ಸೊ ಹಿಯರ್ ದ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 2. ಓಕೆ, ಸೊ ಬೋತ್ ಆರ್ ನಾನ್ ಝೀರೋ digits, so that's why the all non-zero digits are a significant, so that's why these two are a significant figures. Okay, in 28 there are totally 2 significant figures in 283. Okay, so here there is no zeros. Okay, so here the significant figures are 3. Okay, so 1 2 3. Okay, so these 3 are a non-zero digits, that's why in this value the total significant figures are 3. So same way when we consider the other example, if we are going to take 0.25. okay, so here non-zero digits. Okay, 25 are the non-zero digits, so here the total the significant figures are 2 because 2 and 5 are a non-zero digits. Okay, so same way 0.256. okay, so here the significant figures are 3. okay, so there are totally 3 significant figures in 0.256. okay, so non-zero digits ivella 256 non-zero ಅಂತಂದ್ರೆ 0 ಇರಬಾರ್ದು. ಓಕೆ, ಸೊ 2 5 6 ಏನಿವು non-zero digits, that's why the total significant figures are 3. okay, so same way 0.0052. okay, so in this the total significant figures are only 2. okay, so ಏನಿದೆ all non-zero digits are a significant. okay, these are non-significant, zeros are non-significant, so here the 5 and 2, the totally these two are a significant figures. okay, I think you understood about the first rule. The first rule explains that all non-zero digits are a significant. okay, so 0 bit in non-zero digits irtavalla, they all are significant. So second rule is the 0 before a non-zero digit are a non-significance. okay, so 0 before non-zero digit are non-significant, or else the zeros before decimals are also a non-significant. For example, here when we consider 0745, okay, so this 0 is before a non-zero digits. okay, 745, you know, they are the numbers, so here the 0 present before the 745, they are the non-zero digits, so that's why this 0 is a non-significant. So in this value there are totally 3 significant figures. okay, so totally ಎಷ್ಟು significant figures ಇದಾವೆ? 1 2 3. ಯಾಕಂದ್ರೆ ನಾವು ಇದನ್ನ 0 ಏನಂತ ಹೇಳಿ ಕನ್ಸಿಡರ್ ಮಾಡಿದ್ದೇವೆ, ನಾನ್ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡಾದ್ರೆ 0.0072. ಸೊ ಇಲ್ಲೂ ಏನಾಗಿದೆ 0.0072 ತಗೊಂಡ್ರೆ, ಸೊ before the non-zero digits, if there is a 0, then that zeros are a non-significant. okay, so here the total significant figures are 2. okay, 7 and 2. so before ಏನಿದೆ ಇಲ್ಲಿ 0 ಇದೆ, so 0 ಇರೋದ್ರಿಂದ we are not going to consider these zeros, only we are going to consider 7 and 2. so here the significant figures are 7 and 2. So same way if we are going to consider 0.003. okay, here also, here there is only one significant figure because the zeros before a non-digit zeros are a
significant. Okay, so here these are not a significant one, that's why in this value, so there are totally one significant figure. Okay, this is about the second rule. So first rule ಏನು ಹೇಳುತ್ತೆ, all non-zero digits are a significant, and then all numbers they are the significant one. So here the second rule is 0 before non-zero digits are a non-significant. Okay, they are not a significant one, they are a non-significant. So next to third rule, so here the 0 between two non-zero digits are significant. So for example, if we are going to consider 5002, okay, so here these two zeros which are present in between 5 and 2, okay, so this 5 and 2 are the non-zero digits. So here the 0 present in between the non-zero digits, that's why here the total number of significant figures are 4. So next if we are going to consider 20042, okay, so here two zeros which are present in between this 2 and 4, okay, so that's why they are also considered as a significant one. So here the total significant figures are 1 2 3 4 5, okay, totally there are 5 significant figures which are present. If you are going to consider 2.075, okay, this 0 which is present between 2 and 7, okay, so that's why here the total significant figures are 4. Okay, so this is about the third rule. Okay, another example, ಇನ್ನೊಂದು example ತಗೊಂಡ್ರೆ 2.00004. if this is the next example, so in this the 4 zeros which are present between 2 and 4, that's why they are considered as a significant one. So here the 1 2 3 4 5 6, there are totally 6 significant figures which are present in this value. Okay, this is about the third rule to determine the significant figure. So next fourth one is zeros on right or end. Zeros on right or end of a number are significant. So here for example, if we are going to consider 500, okay, so in 500 there is only one significant number, okay, sorry, one significant figure in 500. But when we consider the 500 dot, so if we are going to put the decimal after 0, so here this is this value consists 3 significant figures, okay, but in this there is no decimal, that's why here the non-zero digit has the significant, it is a significant, these zeros are a non-significant. But in 500, so here we put the decimal, that's why this value become, here there are totally 3 significants. So next when we consider the example of 0.50, here there are totally 2 significants. ಯಾಕಂತಂದ್ರೆ 0 on right or end of the numbers are significant, okay, so here the 0 is at the right of the 5, okay, so that's why this is the significant. So here there are totally 2 significant figures in the 0.50. Okay, so same way if you are going to consider 0.00050, so here there are totally
two significant figures because so here these three zeros are before the non zero digit and this 1 0 is the after or a right side or a end of the number. Okay, so before the non zero digit 0 idvandre so they are not a significance, but the zero which is present after or a right or a end of the number, they are called the significant. Okay, so here there are totally two significant figures. Okay, so here we are not considering these three as a significant because they are before the non-zero digits. Okay, so the last rule here, the last rule is if the number is exact, if the exact number is present, so here if the exact number or a exact value, okay, it consists the infinite significant okay, so if there is a exact number or a exact value, that must consist the infinite significant. Okay, so hege antandre if we are going to consider 2, okay, so 2 ಅನ್ನೋದೇನಿದು exact number, so ನಾವು ಇದಕ್ಕೆ ಏನು ಮಾಡ್ಬೋದು, ಪಾಯಿಂಟ್ ಕೊಟ್ಟು 0 0 0 0 0, ಸೊ ನಮ್ಮ ಲೈಫ್ ಟೈಮ್ ಮುಗಿಯೋ ಮಟ್ಟ ನಾವೇನು ಮಾಡ್ಬೋದು, ಇದೊಂದು ನೆಕ್ಸ್ಟ್ ಪೇಜ್ ಒಳಗೆ ಫುಲ್ 0 ಬರಿತಾನೆ ಹೋಗ್ಬೋದು. ಸೊ ಹೇಗೆ 0 ಬರಿತಾ ಹೋಗ್ತೇವಲ್ಲ, ಸೊ ಸಿಗ್ನಿಫಿಕೆಂಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗ್ತದೆ, ಇನ್ಫೈನೈಟ್ ಸಿಗ್ನಿಫಿಕೆಂಟ್. ಯಾಕಂತಂದರೆ ಸೊ ನಾವು ಏನು ನಾನ್ ಡಿಜಿಟ್ ರೈಟ್ ಸೈಡು ವ್ಯಾಲ್ಯೂ ಇತ್ತಂತಂದರೆ ಸೊ ದ್ಯಾಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಸಿಗ್ನಿಫಿಕೆಂಟ್ ಒನ್. ಸೊ ವಿ ಆಲ್ರೆಡಿ ನೋ ದ್ಯಾಟ್. ಸೊ ಈ ರೂಲ್ಸಲ್ಲಿ ಹೇಳಿದೆ, 0 ಆನ್ ರೈಟ್ ಆರ್ ಎಂಡ್ ಆಫ್ ದಿ ನಂಬರ್ ಆರ್ ಕಾಲ್ಡ್ ಸಿಗ್ನಿಫಿಕೆಂಟ್. ಸೊ ನಾವಿದು 2 ಆಗಿಂದ ಏನು ಡೆಸಿಮಲ್ ಕೊಟ್ಟು ನಾವು 0ನ ಕಂಟಿನ್ಯೂ ಆಗಿ ಬರ್ಕೊಂತ ಹೋಗ್ಬೋದಾ, ಸೊ ವ್ಯಾಲ್ಯೂ ಏನಿರುತ್ತೆ ಸೇಮ್ ಇರುತ್ತೆ, ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಾಗುತ್ತೆ, ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೇಗೆ 0 ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಲ್ಲ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸು ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಫಾರ್ ಅ ಎಕ್ಸಾಕ್ಟ್ ನಂಬರ್ ದೇರ್ ಆರ್ ಅ ಇನ್ಫೈನೈಟ್ significance. So this is the 5 rules which explains the significant figures which are used to determine the significant figure. Okay, so if the numbers are in a scientific notation, okay, example 4.0241 into 10 raised to 3. So this is in the form of scientific notation. Okay, so here we are going to consider the significant figures by here we are going to consider all these numbers as a significant figures. Okay, here the total significant figures are 1 2 3 4 5. Okay, but we are not going to use this 10 raised to 3. Okay, so 10 raised to 3 ಇರುತ್ತಲ್ಲ, ಇದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ ಕನ್ಸಿಡರೇಷನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡುವಾಗ ಯೂಸ್ ಮಾಡಲ್ಲ, ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಓನ್ಲಿ. ಓಕೆ, ಸೊ ಇದೇನಿರುತ್ತಲ್ಲ ಸೈಂಟಿಫಿಕ್ ನೋಟೇಷನ್ ಒಳಗೆ ಏನು ವ್ಯಾಲ್ಯೂ ಇರುತ್ತಲ್ಲ, ಸೊ ಅದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ನಲ್ಲಿ ಯೂಸ್ ಮಾಡ್ತೀವಿ, ಬಟ್ ಇದನ್ನು ಯೂಸ್ ಮಾಡಲ್ಲ. ಸೊ ಸೇಮ್ ವೇ ಅಂದರ್ ಎಕ್ಸಾಂಪಲ್ ಅಂತಂದರೆ 3.256 into 10 raised to 2 ಇದೆ ಅಂತಂದರೆ, ಸೊ ಇಲ್ಲಿ ನಾವೇನು ಎಕ್ಸ್ಪೋನೆಂಟ್ಸ್ ಇದೆಯಲ್ಲ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ನೊಟೇಷನ್ ಒಳಗೆ ನಾವು ಯೂಸ್ ಮಾಡಲ್ಲ, ಬಟ್ 3.256, ಸೊ ದೀಸ್ ಆಲ್ ಆರ್ ಕನ್ಸಿಡರ್ ಆ್ಯಸ್ ಅ ಸಿಗ್ನಿಫಿಕೆಂಟ್ figures. Okay, 1 2 3 4, there are totally 4 significant figures in this. Okay, so this is about the significant figures. So in today class we discussed about the significant figures, and first we discussed about precision and accuracy, then we discussed about the significant figures. In that we discussed about the rules for a significant figures. So there are totally 5 rules. So first one is all non-zero digits are a significant, so all numbers are a significant. So second one is 0 before non-zero digits are a non-significant. Okay, so the 0 which is present before the number, they are called a non-significant one. So next, the third one is if the 0 which is present in between the two non-zero digits, then that is also considered as a significant one. So next, fourth one is if the 0 is present at the right or at the end of the number, then that 0 is also considered as a significant. So next, if the
number is exact or a value is exact value, then the that has the infinite significance. Okay, so in scientific notation we are going to give the significant figure for a n value. Okay, so capital N ಏನಿರುತ್ತಲ್ಲ, ಸೊ ಆ n ಅಲ್ಲಿ ಏನು ಬರುತ್ತವಲ್ಲ ವ್ಯಾಲ್ಯೂ, ಸೊ ಅವೆಲ್ಲ ಏನಿದಾವೆ, ಸೊ they are all considered as a significant figures, but here we are not going to use the exponent to explain the significant figures. Okay, so here the homework is write the significant figures of 0.00028 and 0.734582. Next 3.248 into 10 raised to 11. Next 200. Next 1.0025. So you have to write the significant figures of these values. Okay, so this is your homework. So thank you.